ಹಾಯ್, ಎಲ್ಲರಿಗೂ ನಮಸ್ತೆ. ಈಗ ಲೈಟ್ ಟ್ರೇಡಿಂಗ್ info.comಗೆ ಸ್ವಾಗತ. ಇವತ್ತು ಕೂಡ ನಮ್ಮ ಈಗ ಲೈಟ್ ಟ್ರೇಡಿಂಗ್ info.com ತುಂಬ ಚೆನ್ನಾಗಿ ವರ್ಕ್ ಮಾಡಿದೆ. ಇದು ಯಾವತ್ತು ನಾವು ಲಾಂಚ್ ಮಾಡಿದು ಅವತ್ತಿಂದ ಇವತ್ತಿನವರೆಗೂ ಕೂಡ ತುಂಬ ಅಕ್ಯುರೇಟಾಗಿ ಡೇಟಾ ಕೊಟ್ಟಿದೆ. ಇದ್ರ ಬಗ್ಗೆ ನಮಗೆ ದಿನೇ ತುಂಬ ಒಂದು ಕಾನ್ಫಿಡೆನ್ಸ್ ಟ್ರೇಡ್ ಮಾಡೋದು ತುಂಬ ಸುಲಭ ಆಗ್ತಿದೆ. ಆಪ್ಷನ್ ಬೈಯಿಂಗ್ ಆಗಿರ್ಬೋದು ಅಥವಾ ಆಪ್ಷನ್ ಸೆಲ್ಲಿಂಗ್ ಆಗಿರ್ಬೋದು. ನಾನು ರೆಕಮೆಂಡ್ ಮಾಡೋದು ಆಪ್ಷನ್ ಸೆಲ್ಲಿಂಗ್ ಮಾಡಿದ್ರೆ ತುಂಬ ಅನುಕೂಲ ಇದೆ. ಯಾಕೆ ಅಂತಂದರೆ ಪ್ರೊಪಬಿಲಿಟಿ ಬಂದು ತುಂಬ ಜಾಸ್ತಿ ಇರುತ್ತೆ ಮತ್ತು ಸೇಫ್ಟಿಯಾಗಿ ಕೂಡ ನಾವು ಟ್ರೇಡ್ ಮಾಡ್ಬೋದು. ನೋಡಿ, ಇಷ್ಟು ಸುಲಭವಾಗಿ ನಮಗೆ ಆಪ್ಷನ್ ಸೆಲ್ಲಿಂಗ್ ಮಾಡಬೇಕು, ಅಕಸ್ಮಾತ್ ಆಪ್ಷನ್ ಬೈಯಿಂಗ್ ಮಾಡೋದಾದರೆ ಯಾವಾಗ ಬೈ ಮಾಡಬೇಕು ಅಂತೇಳಿ ತುಂಬ ಅಕ್ಯುರೇಟಾಗಿ ನಮಗೆ ಇದು ತಿಳಿಸ್ಕೊಡ್ತಾ ಇದೆ. ಆದರೆ ಇದನ್ನು ನಾವು ನೀಟಾಗಿ ಅರ್ಥ ಮಾಡ್ಕೋಬೇಕು. ಈಗ ನೋಡಿ, ನಮಗೆ ಆಪ್ಷನ್ ಬೈಯಿಂಗಿಗೆ ನಮಗೆ ಬೆಳಗ್ಗೆ ಸಿಕ್ಕಿರೋದು ನೋಡಿ 9:20ಕ್ಕೆ ನಾವು ಎಕ್ಸಾಕ್ಟಾಗಿ 3.27 ಮೈನಸ್ 0.11 1.93 2 ಬರಬೇಕಾಗಿತ್ತು. 2 ಬಂದಿಲ್ಲ. ಬಟ್ ಅದೇನಾಗುತ್ತೆ, ಸೆಕೆಂಡ್ಸ್ ಲೆಕ್ಕದಲ್ಲಿ ನಮಗೆ 2 ಬಂದಿರುತ್ತೆ. 2 ಪಾಯಿಂಟ್ ಸಮಥಿಂಗ್ ಆಗಿ 9:20ಕ್ಕೆ 3.27. ಸೊ 1 2 3 ಆಲ್ರೆಡಿ ಆಗಿದೆ. ಬಟ್ 2 ನಮಗೆ ಇನ್ವಿಸಿಬಲ್ ಇರುತ್ತೆ. ಮಧ್ಯದಲ್ಲಿ ನಮಗೆ ಅದೇನಾಗಿದೆ, ಸೆಕೆಂಡ್ಸ್ ಲೆಕ್ಕದಲ್ಲಿ ನಮಗೆ ಡಿಸ್ಪ್ಲೇ ಆಗಿದೆ. ಬಟ್ ಇಲ್ಲಿ ನಾವು ಕೊಟ್ಟೋದು ಆಪ್ಷನ್ನು ಮಿನಿಟ್ ಲೆಕ್ಕದಲ್ಲಿ ಇರ್ತದೆ. ಸೊ ನಿಮಗೇನಾಗುತ್ತೆ, ಅದು 1 ಆದಮೇಲೆ ಡೈರೆಕ್ಟ್ 3 ಬಂದಿದೆ. ಸೊ ಇಲ್ಲಿ ನಾವು ಬೈಯಿಂಗ್ ಮಾಡಿದರೆ ನಮಗೆ, ನಾನು ಹೇಳೋದು ಒಂದೇ ಟ್ರೇಡು, ಒಂದು ದಿವಸಕ್ಕೆ ಒಂದು ಟ್ರೇಡು, 10 ಪಾಯಿಂಟ್ ಟಾರ್ಗೆಟು, 10 ಪಾಯಿಂಟ್ ಸ್ಟಾಪ್ ಲಾಸ್. ಎಂಟ್ರಿ ಆಗಬೇಕಾದ್ರೆ ಟಾರ್ಗೆಟು ಮತ್ತು ಸ್ಟಾಪ್ ಲಾಸ್ ಎರಡು ಜೊತೆಲೇ ನಾವು ಏನು ಮಾಡಬೇಕು, ಇಟ್ಕೊಂಡೆ ನಾವು ಎಂಟ್ರಿ ತೊಗೋಬೇಕು. ಈ ರೀತಿ ನಾವು ಇಲ್ಲಿ ಎಂಟ್ರಿ ಆಗಿದ್ದರೆ ನಮ್ಗೆ ಆಪ್ಷನ್ ಬೈಯಿಂಗಲ್ಲಿ ನಮಗೆ 10 ಪಾಯಿಂಟು ನಮ್ಮ ಟಾರ್ಗೆಟ್ ಅಚೀವ್ ಆಗಿತ್ತು. ಈಗ ಆಪ್ಷನ್ ಸೆಲ್ಲಿಂಗ್ ಮಾಡಬೇಕಾದ್ರೆ ನಾವು ಯಾವಾಗ ಸೆಲ್ ಮಾಡ್ಬೋದು, ನಾ ಹೇಳಿದಾಗೆ ಆಪ್ಷನ್ ಬೈಯಿಂಗಿಗೆ ಹೆಂಗೆ +3 ಬಂದಾಗ ನಾವು ಬೈಯಿಂಗ್ ಮಾಡಬೇಕು, ಅದೇ ರೀತಿ ಆಪ್ಷನ್ ಸೆಲ್ಲಿಂಗಿಗೆ -3 ಬಂದಾಗ ನಾವು ಸೆಲ್ ಮಾಡಬೇಕು. ಯಾಕೆ ಅಂತಂದರೆ ನಮಗೆ ಪ್ರೀಮಿಯಮ್ ಕಮ್ಮಿ ಆದರೆ ಅಲ್ವಾ ನಮಗೆ ಪ್ರಾಫಿಟ್ ಆಗೋದು. ಸೊ ಹಂಗಾಗಿ -3.35 ನಮಗೆ 9:24ಕ್ಕೆ ಬಂದಿದೆ. 9:24ಕ್ಕೆ ನಾವೇನು ಮಾಡ್ಬೋದಾಗಿತ್ತು, ಪುಟ್ಟನ್ನ ಸೆಲ್ ಮಾಡ್ಬೋದಾಗಿತ್ತು. ಪುಟ್ಟನ್ನ ಸೆಲ್ ಮಾಡಿ ಎಲ್ಲಿವರೆಗೂ ಹೋಲ್ಡ್ ಮಾಡಬೇಕು, ಅದು ಪಾಸಿಟಿವ್ ಬರೋವರೆಗೂ ಹೋಲ್ಡ್ ಮಾಡಬೇಕು. ಅಕಸ್ಮಾತ್ ಇನ್ ಕೇಸ್ ಏನಾರು ಪಾಸಿಟಿವ್ ಬಂತ, ನೀವು ಆ ಲೆಗ್ನ ಎಕ್ಸಿಟ್ ಮಾಡ್ಕೋಬೇಕಾಗತ್ತೆ. ಅಷ್ಟು ಸುಲಭವಾಗಿ ಪಾಸಿಟಿವ್ ಬರೋದಿಲ್ಲ, ಬರುತ್ತೆ ಆದರೆ ಅಷ್ಟು ಸುಲಭವಾಗಿ ಬರಲ್ಲ. ಈಗ -3.35 ಹಿಡಿದು ನೀವು ನೋಡ್ತಾ ಹೋದರೆ ಆಲ್ಮೋಸ್ಟ್ ಆಲ್ ನಮಗೆ ಎಲ್ಲ ಕೂಡ ಇವತ್ತು ಪೂರ್ತಿ ಡೇ ಮೈನಸ್ ಆಗಿದೆ. ಅದ್ರ ಜೊತೆಗೆ ನಾವು ಇನ್ನೊಂದು ಸೇಫ್ಟಿ ಮೆಜರ್ಮೆಂಟ್ ಅಂದರೆ, ಯಾವಾಗ ನಾವು ಸಿಂಗಲ್ ಸೈಡಲ್ಲಿ ಎಂಟ್ರಿ ಆಗಿರ್ತೀವಿ, ಡಬಲ್ ಸೈಡಲ್ಲಿ ನಾವು ಯಾವಾಗ ಎಂಟ್ರಿ ಆಗಬೇಕು ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ಪುಟ್ ಸೆಲ್ ಮಾಡಿದ್ದೀವಿ, ಕಾಲ್ ಸೆಲ್ ಮಾಡಬೇಕು. ಯಾವಾಗ ಮಾಡಬೇಕು, ಕಾಲ್ ಸೆಲ್ ಕೂಡ -3 ಮೇಲೆ ಬರಬೇಕು. ನೋಡಿ, -3 ಎಲ್ಲಿ ಬಂದಿದೆ, ಇಲ್ಲಿ ಬಂದಿದೆ. 10:20ಗೆ ನಮಗೇನಾಗಿದೆ, ಇಲ್ಲೂ ಕೂಡ ಮೈನಸ್ ಬಂದಿದೆ. ಸೊ ಅರ್ಥ ಏನು, ಸೈಡ್ ವೇಸ್. ಇಲ್ಲೂ ಕಾಲ್ ಕಡೆನೂ ನೆಗೆಟಿವ್, ಪುಟ್ ಕಡೆನೂ ನೆಗೆಟಿವ್. ಇಲ್ಲೂ ಕೂಡ ಏನಾಗಿದೆ, 0 to 15 ಐದರ್ ಪಾಸಿಟಿವ್ ಆರ್ ನೆಗೆಟಿವ್ ಏನಾಗಿದೆ, ಕನ್ಸಿಡರ್ಡ್ ಆ್ಯಸ್ ಎ ಸೈಡ್ ವೇಸ್ ಮಾರ್ಕೆಟ್. ನಮ್ಗೆ ಇಲ್ಲಿ ಎಂಟ್ರಿ ಕೊಟ್ಟರೆ ನಮಗೆ ಇವತ್ತು ಪೂರ್ತಿ ದಿನ ಆ ಕಡೆ ಈ ಕಡೆ ಎರಡೂ ಕಡೆ ತೀಟಾ ಡಿ ಕೆ ಆಗಿದೆ. ಈ ರೀತಿ ನಮಗೆ ಒಂದು ಎರಡೂ ಕಡೆ ತೀಟಾ ಡಿ ಕೆ ಆಗುತ್ತೆ. ಆಪ್ಷನ್ ಸೆಲ್ಲರ್ಸಿಗೆ ಪ್ರಾಫಿಟ್ ಆಗುತ್ತೆ, ಆದರೆ ಆಪ್ಷನ್ ಬೈಯರಿಗೆ ಇಡೀ ದಿವಸ ಕೂರಿಸಿ ಕಾಯಿಸುತ್ತೆ. ಕರೆಕ್ಟು ನಮಗೆ ಎಲ್ಲೂ ಕೂಡ ಆಪ್ಷನ್ ಬೈಯಿಂಗಿಗೆ ಎಂಟ್ರಿನೂ ಇಲ್ಲ. ಹಂಗಾಗಿ ಮತ್ತು ಆಪ್ಷನ್ ಬೈಯಿಂಗ್ ನಮ್ಗೆ ನಾನು ರೆಕಮೆಂಡೇಷನ್ ಪ್ರಕಾರ ಒಂದು ದಿವಸಕ್ಕೆ ಒಂದೇ ಟ್ರೇಡ್, ಅದು ಕೂಡ 10 ಪಾಯಿಂಟು ನಮ್ಗದು ಕವರ್ ಆಗಿದೆ. ನಾನು ಆಪ್ಷನ್ ಬೈಯಿಂಗ್ ರೆಕಮೆಂಡ್ ಮಾಡೋದಿಲ್ಲ. ಇದರಲ್ಲಿ ಆಪ್ಷನ್ ಸೆಲ್ಲಿಂಗಿಗಂತೂ ತುಂಬ ಬ್ಯೂಟಿಫುಲ್ ಆಗಿದೆ. ನಾವು ಕಳೆದ ಒಂದು ವಾರದಿಂದ ನಮಗೆ ಆ್ಯಾವ್ರೇಜ್ ಏನಾಗಿದೆ, ಹತ್ತಿರ ಒಂದು 14 to 15% ನಮಗೆ ಇದರಲ್ಲಿ ರಿಟರ್ನ್ ಸಿಕ್ಕಿದೆ ಬರೀ 1 ವೀಕಿಗೆ. ನಮ್ಮ ಟಾರ್ಗೆಟು ಅಕ್ಯುರೇಟಾಗಿ ಕನ್ಸಿಸ್ಟೆನ್ಸಿಯಾಗಿ ನಮ್ಮ ಅನಿಸಿಕೆ ಇರೋದು ವೀಕ್ಲಿ 1% ಮಾಡಬೇಕು ಅಂತೇಳಿ. ಆದರೆ ಇದು ವೀಕ್ಲಿ ನಮಗೆ ಜಾಸ್ತಿ ಕೊಟ್ಟಿದೆ. ಒಂದು 15 ಡೇಸ್ ಆದಮೇಲೆ ನಾನೇನು ಮಾಡ್ತೀನಿ, ಈ ಡೇಟಾನೇ ರೆಪ್ರೆಸೆಂಟಾಗಿ ಇಟ್ಕೊಂಡು ಯಾವ ರೀತಿ ಯಾವಾಗ ಹೆಂಗೆ ಟ್ರೇಡ್ ಮಾಡಿದರೆ ನಮಗೆ ಪ್ರಾಫಿಟಬಲ್ ಆಗಿರ್ತಿದ್ದು ಅಂಥೇಳಿ ನಾನೊಂದು ಎಜುಕೇಷ್ನಲ್ ವೀಡಿಯೋನ ಕಂಪ್ಲೀಟಾಗಿ ಮಾಡ್ತೀನಿ, ಯಾವ ಥರ ಟ್ರೇಡ್ ಮಾಡೋದು ಅಂಥೇಳಿ. ಈಗ ಸದ್ಯಕ್ಕೆ ನಾನು ಈ ಸಾಫ್ಟ್ವೇರ್ ನಿಮಗೆ ಪರಿಚಯ ಆಗಲಿ ಅಂತ ಹೇಳಿ ಬೇಸಿಕ್ ಇನ್ಫಾರ್ಮೇಷನ್ ಏನಿದೆ ಈ ಒಂದು ಸಾಫ್ಟ್ವೇರ್ ಬಗ್ಗೆ, ಯಾವಾಗ ಸೆಲ್ಲಿಂಗ್ ಮಾಡಬೇಕು ಅಂತೇಳಿ ಅದನ್ನು ಹೇಳ್ಕೊಡ್ತಾ ಇದ್ದೀನಿ.
ನೋಡಿ ಇವತ್ತು ಪೂರ್ತಿ ಇಡೀ ದಿವಸ ಕೂಡ ಎರಡೂ ಕಡೆ ನೆಗೆಟಿವ್ ಆಗಿದೆ. ಆದರೆ ಅದರಲ್ಲೂ ನಮಗೆ ಯಾವುದು ಪವರ್ಫುಲ್ಲಾಗಿ ತೀಟಾ ಡಿ ಕೆ ಆಗುತ್ತೆ ಅನ್ನೋದು ಕೂಡ ನಾವು ಇದರಲ್ಲಿ ಕಂಡ್ಕೋಬೋದು. ಪುಟ್ ಕಡೆ ನಮಗೆ ಸ್ಟ್ರೆಂತ್ ಜಾಸ್ತಿ ಇದೆ ಈಗ ತೀಟಾ ಡಿ ಕೆಲಿ, ಆಪ್ಷನ್ ಸೆಲ್ಲಿಂಗಲ್ಲಿ. ಅದೇ ಕಾಲ್ ಕಡೆನೂ ಇದೆ, ಬಟ್ ಲಿಟ್ರಲ್ ಇದೆ. ಯಾಕೆ ಅಂದರೆ ಪುಟ್ ಕಡೆ ನಮಗೆ ಒಂದು 5,000 ಪ್ರಾಫಿಟ್ ಬಂದರೆ ನಮಗೆ ಕಾಲ್ ಕಡೆ ಏನಾಗಿರುತ್ತೆ 1,000 2,000 ಲಾಭ ಬರುತ್ತೆ. ಅಷ್ಟು ಅಕ್ಯುರೇಟಾಗಿ ನಮಗೆ ಇಲ್ಲಿ ಆಪ್ಷನ್ ಸೆಲ್ಲಿಂಗಿಗೆ ಆಪ್ಷನ್ ಬೈಯಿಂಗಿಗೆ ಎರಡೂ ಕೂಡ ನಮಗೆ ಡೇಟಾ ಸಿಗ್ತಾ ಇದೆ. ಇದನ್ನು ಮೋಸ್ಟ್ ಆಫ್ ಆಲ್ ನೀವು ಆಪ್ಷನ್ ಸೆಲ್ಲಿಂಗಿಗೆ ಯೂಸ್ ಮಾಡ್ಕೊಂಡ್ರೆ ಕನ್ಸಿಸ್ಟೆನ್ಸಿಯಾಗಿ ನೀವು ಪ್ರಾಫಿಟ್ ಮಾಡ್ಕೊಂಡು ಹೋಗ್ಬೋದು. ಇಷ್ಟು ಅಕ್ಯುರೇಟಾಗಿ ಈ ರೀತಿ ಆಪ್ಷನ್ ಚಾರ್ಟ್ ನೋಡ್ದಲ್ಲೇ ಯಾವ್ದಾರ ಒಂದು ಟ್ರೇಡ್ ಮಾಡೋ ಟೂಲ್ ಇದೆ ಅನ್ನೋಂಥದ್ದು eagle-info-trading.com. ಈ ರೀತಿ ಆಪ್ಷನ್ ಚೈನ್ನೇ ಆಪ್ಷನ್ ಚೈನ್ ಅಂತೀನಿ, ಕ್ಯಾಂಡಲ್ಸ್ಗಳನ್ನ ನೋಡ್ದಲೆ ನಾವು ಟ್ರೇಡ್ ಮಾಡೋದು ಕಲಿಬೇಕು. ಯಾಕೆ ಅಂತಂದರೆ ಕ್ಯಾಂಡಲ್ ಸ್ಟಿಕ್ಸು, ಕ್ಯಾಂಡಲ್ ಪ್ಯಾಟ್ರನ್ನು ತುಂಬ ಒಂದು ಹ್ಯೂಮನ್ ಸೈಕಾಲಜಿನ ತುಂಬ ವೀಕ್ ಮಾಡೋ ಅಂಥ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಅದರಲ್ಲಿದೆ. ಯಾಕೆ ಹೇಳ್ತೀನಿ ಅಂತಂದರೆ ನಿಮಗೆ ತೀಟಾ ಡಿ ಕೆ ಆಗ್ತಾ ಇರುತ್ತೆ ಇಲ್ಲಿ. ಯಾಕೆ ಎರಡೂ ಕಡೆ ಕಾಲ್ ಕಡೆ ಪುಟ್ ಕಡೆ ನಮಗಲ್ಲಿ ಬೈ ಮಾಡಿ ನಿಮ್ಗೆ ಮಾರ್ಕೆಟ್ ಮೂಮೆಂಟ್ ಆದರೂ ಕೂಡ ನಿಮಗಲ್ಲಿ ಪ್ರಾಫಿಟ್ ಸಿಗೋದಿಲ್ಲ. ಬಟ್ ಮೂಮೆಂಟ್ ಆಗುತ್ತೆ ಅಂತೇಳಿ ವೆಯ್ಟ್ ಮಾಡಿ ಹೋಲ್ಡ್ ಮಾಡ್ಕೊಂಡು ಲಾಂಗ್ ಟರ್ಮ್ ಕಾಯ್ಕೊಂಡು ಕೂತ್ಕೊಳ್ತಾರೆ ಆಪ್ಷನ್ ಬೈಯರ್ಸು. ಅದೇ ಆಪ್ಷನ್ ಸೆಲ್ಲರ್ಸು ಯಾವ ಟೈಮಲ್ಲಿ ಸೆಲ್ ಮಾಡಬೇಕು, ಅದು ತೀಟಾ ಡಿ ಕೆ ಆಗ್ತಾ ಇದೆಯಾ ಇಲ್ವೋ ಅನ್ನೋದು ಕೂಡ ಗೊತ್ತಿರೋದಿಲ್ಲ. ಎರಡೂ ಕಡೆ ಸುಮ್ಮನೆ ಬರ್ತಾರೆ, ಸೆಲ್ ಮಾಡ್ತಾರೆ. ಎರಡೂ ಕಡೆ ತೀಟಾ ಡಿ ಕೆ ಆಗ್ತಿದ್ರೆ ಮಾತ್ರ ನಾವು ಸೆಲ್ ಮಾಡಬೇಕು. ಎರಡೂ ಕಡೆ ತೀಟಾ ಡಿ ಕೆ ಆಗ್ತಿಲ್ಲ ಅಂದರೆ ಸೆಲ್ ಮಾಡಬಾರ್ದು. ನಾವತ್ತು ಸೆಲ್ಲಿಂಗ್ ಡೇ ಅಲ್ಲ ಅಂತ ಅರ್ಥ. ಸೆಲ್ಲಿಂಗ್ ಯಾವಾಗ ಮಾಡಬೇಕು, ಕಾಲ್ ಕಡೆ ಯಾವಾಗ ಸೆಲ್ ಮಾಡಬೇಕು ಅನ್ನೋದು ನಮಗೆ ಯಾವ ಟೈಮಲ್ಲಿ ಯಾವ ನಿಮಿಷದಲ್ಲಿ ಎಂಟ್ರಿ ಆಗಬೇಕು ಅನ್ನೋದು ತೋರಿಸುತ್ತೆ. ಅದೇ ಕಡೆ ಪುಟ್ ಕಡೆ ನಾವು ಯಾವಾಗ ಎಂಟ್ರಿ ಆಗಬೇಕು ಅನ್ನೋದು ಕೂಡ ನಿಮಗೆ ತೋರಿಸುತ್ತೆ. ಇಷ್ಟು ಒಂದು ಅಕ್ಯುರೇಸಿಯಾಗಿ ನಮಗೆ ಒಂದು ವಾರದಿಂದ ಕಂಟಿನ್ಯೂಸ್ ಆಗಿ ನಮಗೇನಾಗ್ತದೆ ಒಂದು ಒಳ್ಳೆ ರಿಸಲ್ಟನ್ನು ಕೊಡ್ತಾ ಬಂದಿದೆ. ಹಾಗಾಗಿ ಈ ಒಂದು eagle-info-trading.com ನಾನು ಹೇಗೆ ಎಕ್ಸ್ಪೆಕ್ಟ್ ಮಾಡಿದ್ದೆ ಅದೇ ರೀತಿಯೇ ರಿಸಲ್ಟ್ ಬರ್ತಾ ಇದೆ. ಇದನ್ನು ನೀವೇಗೆ ಉಪಯೋಗಿಸ್ಕೊಳ್ತೀರ ಅನ್ನೋದು ನಿಮಗೆ ಬಿಟ್ಟಿದ್ದು. ಇಷ್ಟು ಅಕ್ಯುರೇಟಾಗಿ ನಮಗೆ ಸಿಗ್ತಾಯಿದೆ ಅಂದಾಗ ನಾವು ಇದನ್ನು ಉಪಯೋಗಿಸ್ಕೊಳ್ಳೋದ್ರಲ್ಲಿ ತುಂಬ ಮುಂದೆ ಇರಬೇಕು. ಹಾಗಾಗಿ ಇದನ್ನು ಉಪಯೋಗಿಸ್ಕೊಂಡು ನೀವು ಟ್ರೇಡಿಂಗ್ ಮಾಡಿ ನಿಮಗೆ ಲೈಕ್ ಆಯಿತು ಅಂತಂದರೆ ಇನ್ನೊಬ್ರಿಗೂ ಹೇಳಿ ಈ ಥರದೊಂದು ಟೂಲ್ ಇದೆ ಅಂಥೇಳಿ. ನಿಮಗೇನಾದ್ರು ಇದ್ರ ಬಗ್ಗೆ ಡೌಟ್ಸ್ ಇತ್ತು ಅಂತಂದರೆ eagle-info-trading.comಗೆ ಲಾಗಿನ್ ಆಗಿ ಅಲ್ಲಿ ನನ್ನ ಮೊಬೈಲ್ ನಂಬರ್ ಇದೆ, ಇಲ್ಲ ನನಗೆ ಕಾಲ್ ಮಾಡಿ, ಇಲ್ಲ ವಾಟ್ಸಪ್ ಮಾಡಿ, ನಾವು ನಿಮಗೆ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿನ ಕೊಡ್ತೀವಿ. ಇದರಲ್ಲಿ ಏನು ನಿಮ್ಗೆ ಅರ್ಥ ಆಗಲಿಲ್ಲ ನನ್ನ ವೀಡಿಯೋದಲ್ಲಿ ಅಂತಂದರೆ ಕೊಡ್ತೀನಿ. ಇನ್ನು ಮುಂದೆ ನಾವು ಹೇಗೆ ಟ್ರೇಡ್ ಮಾಡೋದು ಇದನ್ನು ಉಪಯೋಗಿಸ್ಕೊಂಡು ನಾನು ನಿಮಗೆ ಟ್ರೇಡಿಂಗ್ ವ್ಯೂ ಓಪನ್ ಮಾಡ್ಕೊಂಡು ಕ್ಯಾಂಡಲ್ಸ್ಗಳನ್ನ ತೋರಿಸ್ತಾ ಇಲ್ಲ ಅಂತಂದರೆ ನಾನು ಅದನ್ನು ನೋಡೋದನ್ನೇ ಬಿಟ್ಬಿಟ್ಟಿದ್ದೀನಿ. ಅಷ್ಟು ನನಗೆ ಕ್ಯಾಂಡಲ್ಸ್ಗಳ ಮೇಲೆ ನನಗೆ ಒಂದು ಸ್ವಲ್ಪ ಬೇಜಾರಾಗೋಗಿದೆ. ಯಾಕೆ ಅಂತಂದರೆ ನಮ್ಮ ಸೈಕಾಲಜಿನ ತುಂಬಾ ವೀಕ್ ಮಾಡೋದು, ಮತ್ತು ಈಗ ಹೋಗುತ್ತೆ ಆಗೋಗುತ್ತೆ ಅಂತೇಳಿ ಕಾಯ್ತಾ ಕೂತ್ಕೊಳ್ಳೋದು. ಅದರಲ್ಲಿ ಅಷ್ಟು ನಮಗೆ ಅಕ್ಯುರೇಟಾಗಿ ಸೆಲ್ಲಿಂಗ್ ಮಾಡಬೇಕಾದ್ರೆ ಯಾವಾಗ ಸೆಲ್ಲಿಂಗ್ ಮಾಡಬೇಕು, ಬೈಯಿಂಗ್ ಮಾಡಬೇಕಾದ್ರೆ ಯಾವ ಬೈ ಮಾಡಬೇಕು, ಎಷ್ಟು ಟಾರ್ಗೆಟ್ ಇಟ್ಕೋಬೇಕು ಅನ್ನೋದು ಅಷ್ಟು ಸುಲಭವಾಗಂತೂ ಸಿಕ್ಕಲ್ಲ. ಈಗ ನಮಗೇನು ಇಷ್ಟು ಸುಲಭವಾಗಿ ಡೇಟಾ ಸಿಗ್ತಾಯಿದೆ. ಈ ರೀತಿ ಡಿಜಿಟಲ್ ಇದ್ಬಿಟ್ಟಿದ್ರೆ ನಾವು ಆರಾಮಾಗಿ ಒಂದು ಸ್ವಲ್ಪನಾದ್ರು ಒಂದು ವಿನ್ನಿಂಗ್ ರೇಷಿಯೋ ತುಂಬ ಜಾಸ್ತಿ ಇರ್ತಿತ್ತು. ಹೀಗೆ ನೀವೇ ನೋಡ್ತಿದ್ದೀರ, ಕಳೆದ ಒಂದು ವಾರದಿಂದ ನಾನು ವೀಡಿಯೋ ಮಾಡಿ ಹಾಕ್ತಾನೆ ಇದ್ದೀನಿ. ಎಲ್ಲೂ ಕೂಡ ಒಂದು ವಾರದಲ್ಲಿ ಯಾವುದಾರ ಒಂದು ದಿವಸನೂ ಮಿಸ್ ಆಗಿದೆ ಅನ್ನಂಗಿದ್ರೆ ಆಪ್ಷನ್ ಸೆಲ್ಲಿಂಗಲ್ಲಿ ಎಲ್ಲೂ ಇಲ್ಲ. ಒಂದು ವಾರನೂ ಪಾಸ್ ಆಗಿದೆ. ಈ ಥರಕ್ಕೆ ನಮಗೆ ಒಂದು ಟೂಲು ನಿಜಕ್ಕೂ ಸಿಕ್ಕಿರೋದು ನಮ್ಮ ಅದೃಷ್ಟ ಅಂತಲೇ ಹೇಳ್ಬೋದು. ನೋಡಿ, ಈ ರೀತಿ ಎರಡೂ ಕಡೆ ಸೆಲ್ಲಿಂಗ್ ಮಾಡೋದಕ್ಕೆ ಒಂದು ಯಾವಾಗ ಸೆಲ್ ಮಾಡಬೇಕು, ಎಷ್ಟು ನಿಮಿಷದಲ್ಲಿ ಸೆಲ್ ಮಾಡಬೇಕು, ಅಕಸ್ಮಾತ್ ನಾವೇನಾದರೂ ಎಕ್ಸಿಟ್ ಆಗಬೇಕು ಅಂತಂದರೆ ಮೈನಸ್ಸಿಂದ ಬರೀ ಪಾಸಿಟಿವ್ ಬಂದಾಗ ಏನಾಗುತ್ತೆ, ನಮಗಲ್ಲಿ ತುಂಬ ನಾಮಿನಲ್ ಲಾಸ್ ಇರಲ್ಲ, ನಾಮಿನಲ್ ಆಗಿರುತ್ತೆ ಲಾಸು. ನಮಗೆ ಇಷ್ಟು ದಿವಸ ಅಲ್ಲಿ ಬಂದೇ ಇಲ್ಲ. ಯಾವಾಗ ಒಂದು ಸರಿ ನೆಗೆಟಿವ್ ಬಂದು ಪಾಸಿಟಿವ್ ಇವತ್ತಿನವರೆಗೂ ಬಂದಿಲ್ಲ. ಒಂದು ಸರಿ ನೆಗೆಟಿವ್ ಆಗಿ ಉಳ್ಕೊಂಡಿದೆ, ಒಂದು ಪಾಸಿಟಿವ್ ಆಗಿರೋದು ಒಂದೊಂದು ಟೈಮು ಪಾಸಿಟಿವ್ ಆಗಿ ಉಳ್ಕೊಂಡಿದೆ. ಈ ರೀತಿ ಆಗಿದೆ ಹೊರತು ನೆಗೆಟಿವ್ ಆಗಿರೋದು ಪಾಸಿಟಿವ್ ಆಗಿಲ್ಲ, ಪಾಸಿಟಿವ್ ಆಗಿರೋದು ನೆಗೆಟಿವ್ ಆಗಿ ಹಾಗೆ ಉಳ್ಕೊಂಡಿರೋದು ತುಂಬ ಇದೆ. ಇವತ್ತು ಕೂಡ ನಾವೊಂದು ಆ ಕಡೆ ಕಾಲ್ ಮತ್ತು ಪುಟ್ಟನ್ನು ಎರಡೂ ಸೆಲ್ ಮಾಡಿ ಒಂದು 20 ರೂಪೀಸ್ದು ನಾವು ಬೈ ಮಾಡಿದರೆ ಪ್ರೀಮಿಯಂ ಮಾರ್ಜಿನ್ ಬೆನಿಫಿಟ್ಟಿಗೋಸ್ಕರ ಇವತ್ತೇನಿಲ್ಲ ಅಂದ್ರೆ ನಮಗೆ 2.2% ವರ್ಕೌಟ್ ಆಗಿದೆ. ವೀಕ್ಲಿ 1% ಮಾಡೋದಕ್ಕೆ ಅಕ್ಯುರೇಸಿಯಾಗಿ ಒದ್ದಾಡ್ತಿದ್ದಾರೆ. ಹಂಗಾಗಿ ನಮಗೆ ಆ ಸೆಲ್ಲಿಂಗಲ್ಲಿ ನಾವು ಆಪ್ಷನ್ ಸೆಲ್ಲಿಂಗಲ್ಲಿ ನಾವು
ಒನ್ ಡೇಗೆ 2.2% ವಿತ್ ಕಾನ್ಫಿಡೆನ್ಸಾಗಿ ಟ್ರೇಡ್ ಮಾಡ್ತಾ ಇರೋದು. ನಾನು ಸುಮ್ಮನೆ ಏನೋ ಎರಡು ಕಡೆ ಡೈಲಿ ಸೆಲ್ ಮಾಡಿ ಮತ್ತು ಸ್ಟಾಪ್ ಲಾಸ್ ಇಟ್ಕೊಳ್ಳಿ ಅಂತ ಆ ಥರ ಎಲ್ಲ ರೆಕಮೆಂಡ್ ಮಾಡ್ತಿಲ್ಲ. ಯಾವಾಗಿಲ್ಲ ನಮಗೆ ಸಿಗ್ನಲ್ ಸಿಗುತ್ತೋ ಆವಾಗ ನಾವು ಸೆಲ್ ಮಾಡೋದಲ್ವ. ಹಾಗಾಗಿ ಅಷ್ಟು ಅಕ್ಯುರೇಟಾಗಿ ಕಾನ್ಫಿಡೆನ್ಸಾಗಿ ಹೇಳ್ಬೋದು, ಇಲ್ಲಿ ಇಂಥ ಪಾಯಿಂಟಲ್ಲೇ ಸೆಲ್ಲಿಂಗಿಗೆ ಬಂದಿದೆ, ನಾವು ಅಲ್ಲಿ ಸೆಲ್ ಆಗಿದ್ದೀವಿ. ಇಂಥ ಪಾಯಿಂಟಲ್ಲಿ ನಮಗೆ ಬೈಯಿಂಗ್ ಬಂದಿದೆ, ಬೈಯಿಂಗ್ ಬಂದು 10 ಪಾಯಿಂಟ್ ಟಾರ್ಗೆಟ್ ತಗೊಂಡಿದ್ದೀವಿ, ದಿನಕ್ಕೆ ಒಂದು ಟ್ರೇಡು ಕ್ಲೋಸು. ಸೆಲ್ಲಿಂಗಲ್ಲಿ ನಮಗೆ ಇದು ಇವತ್ತೇ ನೀವು ಎಕ್ಸಾಂಪಲಾಗಿ ತೊಗೊಳ್ಳಿ, ನೆನ್ನೆ ತೊಗೊಳ್ಳಿ, ಮೊನ್ನೆ ತೊಗೊಳ್ಳಿ. ನೆನ್ನೆ ನೋಡಿ ಮಾರ್ಕೆಟ್ ರ್ಯಾಲಿ ಕೊಡ್ತು, ನಮಗೆಲ್ಲೂ ಕೂಡ ಯಾವ ಕಡೆ ನೆಗೆಟಿವ್ ಆಗಿ ಉಳಿತು ಅದು ನೆಗೆಟಿವ್ ಆಗೇ ಉಳಿತು, ಯಾವ ಕಡೆ ಪಾಸಿಟಿವ್ ಆಗಿತ್ತು ಅದು ಪಾಸಿಟಿವ್ ಆಗಿ ಉಳಿತು. ಇದರಲ್ಲಿ ಒಂದು ವಾರ ಡೇಟಾ ಸಿಗುತ್ತೆ ನಿಮಗೆ ನೋಡಿ. ನಿಮಗೇನಾದರೂ ಡೌಟ್ ಇತ್ತು ಅಂತಂದರೆ ನನ್ನ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.